ಹಾಯ್ ಮಚಾಸ್ ಅಂಡ್ ಮಚೀಸ್. ನಾವು ಯಾವತ್ತೂ ಯಾರಿಗಾದ್ರೂ ಕೇಡು ಬಯಸಿದ್ರೆ ಆ ಕೇಡು ನಮ್ಮ ವಂಶಕ್ಕೇ ತಟ್ಟುತ್ತೆ. ಮತ್ತು ನಾವು ಯಾರಿಗಾದ್ರೂ ಬಾಯಿ ಬಂದಂಗೆಲ್ಲ ಬೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಬೊಯ್ಯೋ ಬೋಗಳಗಳು ನಮ್ಮ ಮನುಷ್ಯರಿಗೆ ಅಥವಾ ನಮ್ಮ ಒಂದು ಫ್ಯಾಮಿಲಿಗೆ ತಟ್ಟುತ್ತೆ. ಈ ಕಾರಣಕ್ಕೆ ನಾವು ಯಾರಿಗೂ ಬಾಯಿ ಬಂದಂಗೆಲ್ಲ ಬೈಬಾರ್ದು. ಇದ್ರ ಜೊತೆಗೆ ಬಂದ್ಬಿಟ್ಟು ನಾವೇನಾದರೂ ದೇವಸ್ಥಾನಗಳಿಗೆ ಹೋದರೆ ದೇವಸ್ಥಾನಗಳಿಗೆ ಹರಕೆ ಮಾಡ್ಕೊಳ್ಳೋಕ್ಕೆ ಒಂದು ಲೀಸ್ಟಷ್ಟು ನಾವು ಹರಕೆಗಳನ್ನ ಹೇಳ್ತೀವಿ. ಆದರೆ ಅದನ್ನು ಮಾಡಿಸ್ತೀನಿ, ಇದನ್ನು ಮಾಡಿಸ್ತೀನಿ, 100 ತೆಂಗಿನಕಾಯಿ ಹೊಡಿತೀನಿ, ಈ ಥರ ಎಲ್ಲ ನಾವು ಹರಕೆಗಳು ಕಟ್ಕೋತೀವಿ. ಈ ಒಂದು ಕಟ್ಕೊಳ್ಳೋದು ಹರಕೆಗಳು ಏನಿರ್ತದೆ ಅಂದರೆ ನಾವು ಆರ್ಡ್ರ್ ಮಾಡೋ ಥರ ಇರುತ್ತೆ ದೇವ್ರುಗಳಿಗೆ, ಆದರೆ ನಾವು ರಿಕ್ವೆಸ್ಟ್ ಮಾಡೋ ಥರ ಇರಲ್ಲ. ದೇವ್ರುಗಳಿಗೆ ನಾವು ಕೇಳಬೇಕಾದ್ರೆ ವರನ ಕಣ್ಮುಚ್ಚಿ ಮತ್ತು ಜೊತೆಗೆ ಬಂದ್ಬಿಟ್ಟು ಕಣ್ಣೀರು ಮುಖಾಂತರ ನಾವು ದೇವ್ರ ಹತ್ರ ಹಂಚ್ಕೊಂಡಾಗ ನಮ್ಮ ಕಷ್ಟಗಳನ್ನ ಅದಕ್ಕೆ ಆದಂಥ ಒಂದು ಪರಿಹಾರ ಸಿಗುತ್ತೆ. ನಾವು ಯಾವಾಗಲೂ ಏನು ಅಂತ ಹೇಳಿದ್ರೆ ನಾವು ಆರ್ಡ್ರ್ ಮಾಡೋ ಥರ ಮಾಡಿದ್ರೆ ಅದು ಯಾವತ್ತೂ ಸಕ್ಸಸ್ ಆಗಲ್ಲ. ಯಾವಾಗಲೂ ಕಣ್ಣೀರಿಗೆ ಬೆಲೆ ಇದ್ದೇ ಇರುತ್ತೆ.